ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿನಿಯರೇ, ಬಹಳ ದಿನಗಳ ನಂತರ ಈಗ ನಾನು ಒಂದು ಕುಮಾರವ್ಯಾಸ ಭಾರತದ ಒಂದು ವಿವರಣೆಯನ್ನು ಹಾಕ್ತಾ ಇದ್ದೀನಿ. ಈ ವಿಡಿಯೋ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ಗೆ ಅವಶ್ಯಕ ಕನ್ನಡ ಪಠ್ಯಪುಸ್ತಕದ ಒಂದು ಸಿಲೆಬಸ್ಸಿಗಿರ್ತಕ್ಕಂಥದ್ದು. ವಿದ್ಯಾರ್ಥಿನಿಯರಿಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಹೀಗೆ ಮತ್ತೆ ವಿಡಿಯೋವನ್ನು ನಿರಂತರವಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಆಲಿಸಬೇಕು, ವೀಕ್ಷಿಸಬೇಕು, ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ತಿಳ್ಕೊಂಡು ಹೇಳುತ್ತಾ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಈ ನನ್ನ ಯೂಟ್ಯೂಬ್ ಚಾನಲನ್ನು ಈಗ ಮತ್ತೆ ಪುನಃ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ಈ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ಕವಿ ಕುಮಾರವ್ಯಾಸ ಬರೆದಿರತಕ್ಕಂತಹ ಸಾರಥಿತನವ ಕೈಕೊಂಡನು ಉದ್ಯೋಗ ಪರ್ವದಲ್ಲಿ ಈ ಒಂದು ಕಾವ್ಯ ಭಾಗ ಬರುತ್ತೆ. ಅದನ್ನು ನಾವೀಗ ಅಭ್ಯಾಸ ಮಾಡ್ತಾಯಿದ್ದೀವಿ ಏನದು ಅಂಥೇಳಿ. ಅದಕ್ಕಿಂತ ಮುಂಚಿತವಾಗಿ ಕವಿ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ನಿಮಗೆಲ್ಲ ಗೊತ್ತಿದೆ, ಗದುಗಿನ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ ಅಂತ ತಿಳ್ಕೊಂಡು ಭಾಳ ಪ್ರಸಿದ್ಧಿ ಪಡೆದಿರತಕ್ಕಂಥ ಒಂದು ಕಾವ್ಯ. ಆ ಕಾವ್ಯವನ್ನು ಬರೆದಿರ್ತಕ್ಕಂಥ ಕವಿ ಗದುಗಿನ ನಾರಾಯಣಪ್ಪ ಅಂತ ಹೇಳ್ತೀವಿ. ಗದುಗಿನ ನಾರಾಯಣಪ್ಪನಿಗೆ ಇನ್ನೊಂದು ಹೆಸರೇ ಕುಮಾರವ್ಯಾಸ, ಅಂದರೆ ವ್ಯಾಸನ ಮಗನೇ ನಾನು ಅನ್ನುವಂಥ ಅಭಿಮಾನದಿಂದ ಹೇಳಿಕೊಂಡಿರ್ತಕ್ಕಂಥ ಕುಮಾರವ್ಯಾಸ ಗದುಗು ಅನ್ನುವಂಥ ಒಂದು ನಗರದಲ್ಲಿ, ಆ ನಗರದ ಆ ಜಿಲ್ಲೆಯ ಒಂದು ಗ್ರಾಮ ಕೋಳಿವಾಡ ಅನ್ನುವಂಥದ್ದು, ಆ ಗ್ರಾಮದಲ್ಲಿ ನಾರಾಯಣಪ್ಪ ಜನಿಸಿದ. ಭಾಗವತ ಕವಿಗಳಲ್ಲಿ ಅಂದರೆ ಈ ಕೃಷ್ಣನ ಭಕ್ತರು ಅದರಲ್ಲಿ ಭಾಳ ಪ್ರಸಿದ್ಧಿ ಪಡೆದಿರತಕ್ಕಂಥ ಕವಿ ಈತ. ಅಭಿನವ ವ್ಯಾಸ ಅಂತಲೇ ಕರೆಸಿಕೊಂಡಿರ್ತಕ್ಕಂಥ ಕವಿ. ಮಹಾಭಾರತದಲ್ಲಿ ನಿಮಗೆ ಗೊತ್ತಿರೋ ಹಾಗೆ 18 ಪರ್ವಗಳಿದ್ದಾವೆ. 18 ಪರ್ವಗಳಲ್ಲಿ ಕುಮಾರವ್ಯಾಸ 10 ಪರ್ವಗಳನ್ನು ಮಾತ್ರ ರಚನೆ ಮಾಡಿದ್ದಾನೆ. ಉಳಿದಿರ್ತಕ್ಕಂಥ 8 ಪರ್ವಗಳನ್ನು ನಮ್ಮ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ, ಆತನ ಆಸ್ಥಾನದಲ್ಲಿ ತಿಮ್ಮಣ್ಣ ಕವಿ ಅಂತ ಇದ್ದ. ಆ ತಿಮ್ಮಣ್ಣ ಕವಿ 8 ಪರ್ವಗಳನ್ನು ಬರೆದು ಪೂರ್ಣಗೊಳಿಸಿದ ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ ವೀರನಾರಾಯಣ ಸ್ವಾಮಿ, ಗದುಗಿನ ವೀರನಾರಾಯಣ ಸ್ವಾಮಿನೇ ಈತನ ಆರಾಧ್ಯ ದೈವ. ಹಾಗಾಗಿ ಪರಮಭಕ್ತನಾಗಿರ್ತಕ್ಕಂಥ ವೀರನಾರಾಯಣನ ಪರಮಭಕ್ತನಾಗಿರ್ತಕ್ಕಂಥ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಭಾಮಿನಿ ಷಟ್ಪದಿ, ಒಟ್ಟು 6 ಷಟ್ಪದಿಗಳಿದಾವೆ. ಅದರಲ್ಲಿ ಭಾಮಿನಿ ಷಟ್ಪದಿ 3 ಮಾತ್ರೆ 4 ಮಾತ್ರೆ ಅನ್ನುವಂಥ ಇದರಲ್ಲಿ ಮೊದಲನೇ ಸಾಲಿನಲ್ಲಿ ಬರ್ತವೆ, 2ನೇ ಸಾಲಿನಲ್ಲಿ. ಹಾಗೆ 3 ಮಾತ್ರೆಯ 4, 4 ಮಾತ್ರೆಯ 3, ಈ ರೀತಿಯ ಗಣಗಳು ಬಂದುಬಿಟ್ಟು ಆ ರೀತಿ ಛಂದಸ್ಸಿನಿಂದ ಒಳಗೊಂಡಿರ್ತಕ್ಕಂಥ ಷಟ್ಪದಿ ಭಾಮಿನಿ ಷಟ್ಪದಿ ಭಾಳ ಸೊಗಸಾಗಿರ್ತಕ್ಕಂಥದ್ದು. ಈ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕೃತಿ ಇದೆಯಲ್ಲ, ಭಾಳ ಅದ್ಭುತವಾದಂಥದ್ದು. ಕುವೆಂಪು ಒಂದು ಕಡೆಗೆ ಹೇಳ್ತಾರೆ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ. ಅಂದರೆ ನಾವೀಗ ಕಲಿಯುಗದಲ್ಲಿದ್ದೀವಿ. ಈ ಕಾವ್ಯವನ್ನು ಓದಿದರೆ ದ್ವಾಪಾರ ಯುಗದಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತದೆ ಅಂತ. ಅಂದರೆ ಅಷ್ಟು ಕಣ್ಣಿಗೆ ಕಟ್ಟುವಂತೆ ಆ ಕತೆ ಕರ್ನಾಟಕದಲ್ಲಿನೇ ನಡೆದತ್ತೆ ಅನ್ನುವಂಥ ಇದೆ. ನಿಜವಾಗೂ ಕಥೆಯಲ್ಲಿ ನಡೆದತ್ತಿದು ಉತ್ತರ ಭಾರತದಲ್ಲಿ ನಡೆದತ್ತೆ, ಹಸ್ತಿನವತಿಯಲ್ಲಿ ಇಂದ್ರಪ್ರಸ್ಥದಲ್ಲಿ ನಡೆದತ್ತಿದು. ಆದರೆ ಕರ್ನಾಟಕದಲ್ಲೇ ನಡೆದತ್ತಿದು ಅನ್ನುವಂಥ ರೀತಿಯ ಭಾವನೆ ನಮ್ಮಲ್ಲಿ ಉಂಟಾಗುವಂಥ ಅದ್ಭುತವಾದ ದೇಸಿ ಅಂಶಗಳನ್ನು ಗಮನಿಸಿ ಕಾವ್ಯವನ್ನು ಬರೆದಿದ್ದಾನೆ. ಹಾಗೆ ಕಲ್ಪನಾ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಕವಿ ಮಹಾಭಾರತದ ಪ್ರಮುಖ ಪರ್ವಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ರಚಿಸಿದರೂ ಕೂಡ ಕೆಲವೊಂದು ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟಿದ್ದಾನೆ. ವಿಶೇಷವಾಗಿ ಈ ಕುಮಾರವ್ಯಾಸ ಅಲಂಕಾರಗಳನ್ನು, ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರೂಪಕ ಅಲಂಕಾರ ಅಂತ ಕರಿತೀವಿ. ಗೊತ್ತಿರುತ್ತೆ ನಿಮಗೆ, ಅಲಂಕಾರಗಳು ಗೊತ್ತಿತ್ತ? ಒಂದು ವಸ್ತುವನ್ನು ಸೊಗಸಾಗಿ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿ ಹೇಳೋದಕ್ಕೆ ಅಲಂಕಾರ ಅಂತ ಕರಿತೀವಿ ನಾವು. ಅಲಂಕಾರಗಳಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ ಅಂತ ಬರ್ತವೆ. ಅದರ ರೂಪಕ ಅಲಂಕಾರ. ರೂಪಕ ಅಂದರೆ ಅಭೇದವಾಗಿ ವರ್ಣನೆ ಮಾಡುವಂಥದ್ದು ರೂಪಕ ಅಲಂಕಾರ.
ರೂಪಕ ಅಲಂಕಾರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈತ ಉಪಯೋಗ ಮಾಡಿದ್ದಕ್ಕಾಗಿ ಈತನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಇದು ಕೇಳಬಹುದು. 1 ಮಾರ್ಕ್ಸಿಗೆ ಎಲ್ಲಾದರೂ ಕೇಳಿದ್ರೆ ನಿಮಗೆ ಬರಲಿಕ್ಕೆ ನೆನ್ಪಿಟ್ಕೊಳ್ಳಿ. ಇದನ್ನು ಕೃಷ್ಣ ಕಥೆ ಅಂತಲೇ ಕುಮಾರವ್ಯಾಸ ಒಂದು ಕಡೆ ಕರ್ಕೊಂಡನು. ಅಂದರೆ ಕೃಷ್ಣನ ಪರಮ ಭಕ್ತ, ಕೃಷ್ಣ ಪರಮಾತ್ಮನ ಒಂದು ಭಕ್ತನಾಗಿ ಅವನನ್ನು ಆರಾಧ್ಯ ದೈವವಾಗಿ ಸ್ವೀಕರಿಸಿರ್ತಕ್ಕಂಥ ಕವಿ ನಾರಾಯಣಪ್ಪ ಈ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕಾವ್ಯವನ್ನು ಓದಿದರೆ ಕೃಷ್ಣ ಕಥೆಯನ್ನು ಓದಿದಂಗೆ ಆಗುತ್ತೆ ಅನ್ನುವಂಥ ಅಭಿಮತವನ್ನು ವ್ಯಕ್ತಪಡಿಸ್ತಾನೆ. ಆಮೇಲೆ ಈ ಕಾವ್ಯದಲ್ಲಿ ಏನೇನು ಬೇಕೆಲ್ಲ ಸಿಗುತ್ತೆ. ರಾಜರಿಗೆ ರಾಜನೀತಿಗಳು ಸಿಗ್ತವೆ, ಜ್ಞಾನಿಗಳಿಗೆ ಜ್ಞಾನ ಸಿಗುತ್ತೆ, ಬುದ್ಧಿ ಬೇಕಾದವರಿಗೆ ಬುದ್ಧಿ ಸಿಗುತ್ತೆ, ಅರಿವು ಬೇಕಾದವರಿಗೆ ಅರಿವು ಸಿಗುತ್ತೆ, ಕೊನೆಗೆ ಮೋಕ್ಷ ಬೇಕಾದವ್ರಿಗೆ ಮೋಕ್ಷ ಕೂಡ ಸಿಗ್ತಕ್ಕಂಥ. ಯಾರ್ಯಾರಿಗೆ ಏನೇನು ಬೇಕಾದ್ರೂ ಸಿಗುತ್ತೆ ಈ ಕಾವ್ಯ ಓದಿದರೆ. ಅವಾಗೆಲ್ಲ ಕಾವ್ಯ ಓದಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಿದ್ರು. ಈಗ ಸಾಹಿತ್ಯ ಓದಿದ್ರೆ ಪಾಪ ಹೆಚ್ಚಾಗತ್ತೆ, ಹಂಗಾಗಿಬಿಡುತ್ತೆ ಪರಿಸ್ಥಿತಿ. ಈಗ ಸಾಹಿತ್ಯ ಓದಿದ್ರೆ ಮನಸ್ಸು ಶುದ್ಧ ಆಗವಲ್ದು, ಈಗ ಮನಸ್ಸು ಕೆಟ್ಟ ಹೋಗ್ತದೆ. ಅಷ್ಟರ ಮಟ್ಟಿಗೆ ಸಾಹಿತ್ಯ ಅನ್ನುವಂಥದ್ದು ಎಲ್ಲ ವಿಚಿತ್ರವಾಗಿ ಬೆಳೆದು ಬಂದುಬಿಟ್ಟಿದೆ. ಇರಲಿ, ಕುಮಾರವ್ಯಾಸ ಬರೆದಿರ್ತಕ್ಕಂಥ ಈ ಕಾವ್ಯ ಭಾಳ ಸೊಗಸಾಗಿರ್ತಕ್ಕಂಥ ಕಾವ್ಯ. ಕನ್ನಡ ದೇಸೀಯತೆಯನ್ನು ಸಹಜತವಾಗಿ ಇಲ್ಲಿ ಉಪಯೋಗ ಮಾಡಿ ಬಳಸಿ ಓದುಗರ ಮನಸ್ಸಿಗೆ ಮುಟ್ಟುವಂತೆ ಕಾವ್ಯವನ್ನು ಕಟ್ಟಿದಂಥ ಶ್ರೇಯಸ್ಸು ಕುಮಾರವ್ಯಾಸನಿಗೆ ಸಲ್ತದೆ. ಹಾಗಾದರೆ ಈ ಕುಮಾರವ್ಯಾಸನ ಕಾಲ 15ನೇ ಶತಮಾನ. ಈ ಕಾವ್ಯ ಭಾಗದಲ್ಲಿ ನಾವು ಅಭ್ಯಾಸ ಮಾಡೋದು ಉದ್ಯೋಗ ಪರ್ವ. 18 ಪರ್ವಗಳದಂತ ಹೇಳಿದೆವು ನಾವು. ಇಲ್ಲಿ ಅರಣ್ಯ ಪರ್ವ, ವಿರಾಟ ಪರ್ವ ಮುಗಿಸಿದ ಮೇಲೆ ಉದ್ಯೋಗ ಪರ್ವ ಅಂತೇಳಿ ಬರ್ತದೆ. ಆ ಉದ್ಯೋಗ ಪರ್ವದಲ್ಲಿ ಏನು ನಡೆಯುತ್ತೆ, ಕೃಷ್ಣನ ಒಂದು ಪಾತ್ರ ಏನು, ಕೃಷ್ಣನ ಒಂದು ನಡೆ ಏನು, ಅವನ ಒಂದು ವಿಚಾರ ಏನು, ಅವನಿಗೆ ಎಲ್ಲ ಗೊತ್ತು. ಮುಂದೆ ಏನು ಆಗುತ್ತೆ ಅನ್ನೋದು ಗೊತ್ತಿದೆ, ಆದರೆ ಮುಂದೆ ಏನಾಗುತ್ತಂತ ಹೇಳೋದಲ್ಲ. ಅದು ಒಂದು ರಹಸ್ಯವಾಗಿ ಇದ್ಕೊಂಡು ಬರಬೇಕದು, ಅನುಭವಿಸ್ಬೇಕದು. ಅವನ ಕೈಲಿ ಎಲ್ಲ ಅಡಗಿದೀಗ. ಅವ್ನ ಮನಸ್ಸು ಮಾಡಿದರೆ ಹೆಂಗೂ ಬೇಕಾದ ಒಂದೇ ಕ್ಷಣದಲ್ಲಿ ಯುದ್ಧ ಮುಗಿಸ್ಬೋದು, 18 ದಿನವೂ ಯುದ್ಧ ಮುಗಿಸ್ಬೋದು. ಅದು ಅವನ ಕೈಯಾಗೈತಿ. ಆದರೂ ಕೂಡ ತಾಳ್ಮೆಯಿಂದ ಅವನು ನಡೀತಾನೆ. ಇಲ್ಲಿ ಒಂದು ಉದ್ದೇಶ ಏನಂತಂದರೆ ಧರ್ಮವನ್ನು ಜಯಿಸಬೇಕಷ್ಟೆ, ಧರ್ಮಕ್ಕೆ ಜಯ ಸಿಗಬೇಕು. ಇಲ್ಲಿ ಒಂದೊಂದು ಕಾಲಗಳದಾವ. ಸತ್ಯಯುಗ ಅಂತ ಒಂದಿತ್ತು. ಸತ್ಯಯುಗ ಅಂದರೆ ಏನು? 100ಕ್ಕೆ 100ರಷ್ಟು ಸತ್ಯವಂತರಿದ್ದರು ಅವಾಗಿನ ಮನುಷ್ಯರ ಆಯುಷ್ಯ ಎಷ್ಟು ಗೊತ್ತಾ? 1200 ವರ್ಷ ಆಯಸ್ಸಂತ ಒಬ್ಬ ಮನುಷ್ಯನಿಗೆ. 1200 ವರ್ಷ ಆಯಸ್ಸು. 100ಕ್ಕೆ 100 ಜನನೂ ಸತ್ಯವಂತರಂತ. ಅದಕ್ಕೆ ಸತ್ಯಯುಗ ಅಂತ ಕರಿತಿದ್ರು. ಅಲ್ಲಿ ಏನು ಕೆಟ್ಟದ್ದಿಲ್ಲ, ಸುಳ್ಳಿಲ್ಲ, ಮೋಸಿಲ್ಲ, ವಂಚನೆ ಇಲ್ಲ, ದಗಲ್ಬಾಜಿಲ್ಲ, ಏನಿಲ್ಲ, ಅಪ್ಪಟ. ಅದಕ್ಕೆ ಸತ್ಯಯುಗ ಭಾಳಷ್ಟು ದೀರ್ಘ ಇತ್ತು ಅದರದ್ದು ಪೀರಿಯಡ್. ಆಮೇಲೆ ಬಂದುಬಿಟ್ಟು ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ಏನಾಗ್ತದೆ, 75% ಒಳ್ಳೆಯವರಿದ್ದರು, 25% ಕೆಟ್ಟವರಿದ್ದರು. ಅರ್ಥ ಆಯ್ತಲ್ಲ? ಹೀಗಾಗಿ ರಾವಣ ಅಂತಕ್ಕಂಥವ್ರು 25%ನಾಗ ಬಂದರು, ರಾಮ ಲಕ್ಷ್ಮಣ ಇಂಥವ್ರು 75%ನಾಗ ಬಂದರು. ಅದರ ನಮ್ಮ ಮಾನೆಗುಂದಿ ಮಂದಿನೂ ಅದ. ಕಿಷ್ಕಿಂದ ಏನು ತಿಳ್ಕೊಂಡ್ರಿ ನೀವು? ಆ 75%ನಾಗ 50% ನಮ್ಮ ಮಂದಿನೇ. ಆನೆಗುಂದಿ, ಅಂಜನಾದ್ರಿ, ಕಿಷ್ಕಿಂದ, ಪಂಪಾ ಸರೋವರ, ತಾರಾ ಪರ್ವತ ಎಲ್ಲ ಇಲ್ಲೇ ನಮ್ಮದೇ ಟೀಮ್ ಇದು. ನೀವು ಇತಿಹಾಸ ತಿಳ್ಕೋಬೇಕು, ಪುರಾಣ ತಿಳ್ಕೋಬೇಕು, ಅದರದ್ದು ಬೆಲೆ ಗೊತ್ತಾಗ್ತತೆ. ಮತ್ತು ರಾಮನಿಗೆ ಸೀತೆಯನ್ನು ನೋಡ್ರಿ ಹೆಂಗೈತಿ ವಿಚಿತ್ರ, ತಿಳ್ಕೊಬೇಕು ನೀವು ಸರಿಯಾಗಿ. ಯಾವನೋ ಬಂದು ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದ 25ರಾಗ. ಅವನು ಯಾರೋ ಸ್ತ್ರೀಯನ್ನು ಅಪಹರಣ ಮಾಡ್ಕೊಂಡು ಹೋದ್ರೆ ನಮ್ಮವ್ರು ಹುಡುಕಿ ಕೊಟ್ರು. 75ರಲ್ಲಿ ಮ್ಯಾಕ್ಸಿಮಮ್ ನಾವೇ. ಅಂದರೆ ಒಬ್ಬರ ಒಳ್ಳೆತನಕ್ಕೆ ಒಳ್ಳೇದು ಮಾಡಬೇಕನ್ನುವಂಥ ಅದು ತ್ರೇತಾಯುಗ. ಆಮೇಲೆ ಬಂದದ್ದು ದ್ವಾಪರ ಯುಗ. 50-50, 50ರಷ್ಟು ಸುಳ್ರು, ಕದಿಮರು, ಮೋಸಗಾರರು. ಅಂದರೆ ದುರ್ಯೋಧನ ಪ್ಲಸ್ 100 ಜನ ಅವರು ಆಪ್ತ ಮಿತ್ರರು. 50 ಜನ ಒಳ್ಳೆಯವರು ಅಂದ್ರೆ ಪಾಂಡವರು. ಅವ್ರದ್ದು ಆಯುಷ್ಯ ಭಾಳ ಸ್ವಲ್ಪ ಕಡಿಮೆ ಆಯ್ತು.
ಈಗ ಕಲಿಯುಗ ನೋಡ್ರಿ, 25% ಅಷ್ಟೇ ಒಳ್ಳೆಯದಾರೆ ನಮ್ಮಂಥವ್ರು. 75% ಹೇಳಬಾರ್ದು. ಎಲ್ಲವೂ ಆಕಳ ವೇಷ ಹಾಕೊಂಡಿರ್ತಾವೆ, ಹುಲಿ, ಹಂದಿ, ನಾಯಿ, ಕರಡಿ, ಚಿರತೆ ಆ ಥರ ವಾಸ ಮಾಡ್ತಾವೆ. 75 ಸುಳ್ಬರಕರು, ಮೋಸಗಾರರು, ವಂಚನೆಕಾರರು. ಇದು ಕಲಿಯುಗ. ಇನ್ನೂ ಭಾಳ ಅದಾವೆ ಇದ್ರಂಗೆ ಯುಗಗಳು. ಲಾಸ್ಟಿಗೆ ಸತ್ಯ ಅನ್ನೋದು ಮೈನಸ್ಸಿಗೆ ಬರ್ತೈತೆ. ಅವಾಗ ಅಷ್ಟದು ಇಲ್ಲಿ ಬಿಡು, ಇನ್ನೊಂದು 40-50 ವರ್ಷಕ್ಕೆ ನಮ್ದು ಪೀರಿಯಡ್ ಮುಗಿದು ಹೋಗ್ತೈತಿ. ಅಲ್ಲಿ ತನಕ ನಾವೆಲ್ಲ ಇರ್ತೀವಿ. ಇದನ್ನು ಯಾಕೆ ಕೇಳಿದೆ ಅಂತಂದ್ರೆ, ಈ ದ್ವಾಪಾರ ಯುಗದಲ್ಲಿ ಒಳ್ಳೆಯವರಿಗೆ ಕಷ್ಟ ಕೊಡ್ತಕ್ಕಂಥ ಅಧರ್ಮಿಗಳನ್ನು ಶಿಕ್ಷಿಸಬೇಕು ಅನ್ನುವಂಥ ಒಂದು, ಯಾಕಂದ್ರೆ ಧರ್ಮ ಉಳಿಬೇಕಲ್ಲ. ಧರ್ಮವನ್ನು ಆಚರಿಸಿದವರಿಗೆ ಕಷ್ಟ ಆದ್ರೂ ಸೋಲಾಗಬಾರ್ದು. ಹೇಳೋದು ಅರ್ಥ ಆಗತ್ತಿಲ್ಲ. ಪಾಂಡವರಿಗೆ ಕಷ್ಟ ಆಗೈತೆ, ಸೋಲಾಗಬಾರ್ದು. ಅಂದರೆ ಧರ್ಮ ಗೆಲ್ಲಬೇಕು, ಅಧರ್ಮ ಸೋಲ್ಬೇಕು. ಈ ನಿಟ್ಟಿನಲ್ಲಿ ಏನಾಯಿತು, ಮಹಾಭಾರತದ ಕೊನೆಯ ಘಟ್ಟದಲ್ಲಿ ಬರ್ತೈತೆ. ಪಾಪ ಈಗೆಲ್ಲ ನಿಮಗೆಲ್ಲ ಹಿಂದಿನ ಕತೆ ಗೊತ್ತೈತದ್ರಿ, ಏನು ಹೇಳೋ ಅವಶ್ಯಕತೆ ಇಲ್ಲ. ಅವನು ಬಂದ, ಲೆಟ್ರ್ ಕಳಿಸಿದ, ಅವನು ಬಂದ, ಜೂಜಾಡ್ದ, ಎಲ್ಲ ಸೋತ. ಲಾಸ್ಟಿಗೆ ದ್ರೌಪದಿನ ಪಣಕ್ಕಿಟ್ಟರು, ದ್ರೌಪದಿನ ಸೋತರು, ಹಾಕೊಂಬಂದರು, ಅವಮಾನ ಮಾಡಿದರು, ವಸ್ತ್ರಾಪಣ ಮಾಡಿದ್ರು. ಕೃಷ್ಣ ಬಂದು ಸಹಾಯ ಮಾಡಿದ ಪಾಪ. ಷರತ್ತಿನ ಪ್ರಕಾರ 12 ವರ್ಷ ಹೋದರು. ಮತ್ತೊಂದು ವರ್ಷ ಯಾರಿಗೂ ಗೊತ್ತಲ್ಲಾರ್ದಂಗೆ ವಾಸ ಮಾಡಿದ್ರು. ವಾಸ ಮಾಡಿ ಬಂದಾದ ಮೇಲೆ ಸೀದಾ ಪಾಂಡವರು ಬರ್ತಾರೆ ಕೃಷ್ಣನ ತಗ. ಹಿಂಗೆ ಆಗೈತೆ ಕೃಷ್ಣ, ಅವನ್ನೆಲ್ಲ ಮುಗಿಸ್ಕೊಂಬಂದ್ಬಿಟ್ಟಿವಿ, ಮುಂದೆ ಹೆಂಗೇನೈತಪ್ಪ. ಅವು ಕೃಷ್ಣ ಹೆಂಗಂತಂದ್ರೆ ಚಾವಿ ಕೊಡೋದಷ್ಟೇ, ಆದ್ರೆ ಮೇನ್ ರೂಲ್ನಾಗ ತಾನು ಫ್ರಂಟ್ ಬಂದು ನಿಂದ್ರಾಗಲ್ಲ. ಅದನ್ನ ಹೇಳೋದು ಅರ್ಥ ಆಗುತ್ತಲ್ಲ. ಅವನು ಸುಮ್ಕಿಂಗೆ ತೇಲಿಸಿ ಮಾತಾಡ್ತಾನೆ, ಅದ್ರೊಳಗಿನ ವಿಚಾರಗಳು ಬೇರೆ ಇರ್ತಾವೆ. ನೋಡ್ರಪ್ಪ, ಈಗ ಅವನು ಹೆಂಗಂತಂದರೆ ಜಗತ್ತಿನ ಕಣ್ಣಿಗೆ ಅವನು ತಾರತಮ್ಯ ಮಾಡೋಂಗಿಲ್ಲ, ಎಲ್ಲರನ್ನೂ ನ್ಯಾಯಯುತವಾಗಿ ಕಾಣ್ತಾನೆ ಅನ್ನಂಗೆ ಬಿಲ್ಡಪ್ ಕೊಡ್ಬೇಕು. ಅದ್ರೊಳಗೆ ಇಂಟೆನ್ಷನ್ ಬೇರೆನೇ ಇರ್ತದೆ. ಆದ್ರೆ ನೇರವಾಗಿ ಖಾರವಾಗಿ ಮಾತಾಡೋದಲ್ಲ. ನೋಡ್ರಪ್ಪ, ನೀವು ನೋಡಿ ಕೇಳ್ರಿ, ನೀವು ಅಜ್ಞಾತವಾಸ ಮುಖ್ಯಮಂತ್ರಿ ಮತ್ತು ನಿಮ್ಮ ರಾಜ್ಯ ಬೇಕಂದ್ರೆ ಹೋಗಿ ಕೇಳ್ರಿ, ಕೊಡ್ತಾನೆ ನಾನು. ಅವಾಗ ಹೆಂಗೆ ಕೇಳ್ದಪ್ಪ, ಮತ್ತು ನೀನು ಏನಾರು ಹೆಲ್ಪ್ ಮಾಡ್ಬೇಕು. ನೀವು ಹೇಳಿದ್ರೆ ನಾವು ಹೋಗ್ತೀನಪ್ಪ, ನಮ್ದೇನಾಯ್ತು, ನಾವು ಹೋಗ್ತಂದು ಹೆಂಗೆ ಹೇಳಕ್ಕೆ ಬರುತ್ತೆ. ಇಲ್ಲ ಕೃಷ್ಣ, ನಮ್ಮ ಪರವಾಗಿ ನೀನೇ ಹೋಗಿ ಬಾ, ನಮ್ಮದು ಏನೋ ಅರ್ಧ ರಾಜ್ಯ ಬರ್ಬೇಕಲ್ಲ, ನಾವು ಆಯಿತು ಕೊಡ ಅಂತೇಳು. ಆಯ್ತಪ್ಪ, ಮತ್ತು ನೀವು ಹೇಳಿರಂದ್ಮೇಲೆ ಹೋಗಿ ಬರ್ತಾನೆ. ಒಲೆನಾಗಲ್ಲವ, ಹೋಗಿ ಬರ್ತಾನಂತಾನೆ. ಹೋಗ್ತಾನೆ ಮತ್ತು ಕೃಷ್ಣ ಹೋಗ್ತಾನೆ. ಅಲ್ಲಿ ಭಾರಿ ಮಜಾ ಹಿಡಿತೈತೆ. ಆ ಕೌರವ್ರಿಗೆ ಗೊತ್ತಾಗುತ್ತಾ, ಇವರು ಅಜ್ಞಾತವಾಸ ಮುಗಿಸ್ಕೊಂಬಂದಾರೆ, ಈಗ ಅವ್ರಿಗೆ ರಾಜ್ಯ ಬೇಕು, ಬರ್ತಾರೆ, ನಾನು ಹೆಂಗೆ ಅವಮಾನ ಮಾಡ್ತು ನೋಡು ಅಂತ ತಿಳ್ಕೊಂಡು ದುರ್ಯೋಧನ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಕುಂತ್ಕೊಂಬಿಟ್ಟ. ನಾವು ಬರೀ ಕ್ರಿಮಿನಲ್ ಐಡಿಯಾಸ್, ಹೆಂಗೆ ಹಾಳು ಮಾಡಬೇಕು, ಹೆಂಗೆ ಅವಮಾನ ಮಾಡಬೇಕು, ಹೆಂಗೆ ಚುಚ್ಚು ಮಾತಾಡ್ಬೇಕು, ಬರೀ ಇಂಥವು ಅವ್ನು ಕೆತಪತಿ ಕೆಲಸ. ಯಾಕಂದ್ರೆ ಅವ್ನು ದೋಸ್ತರ ಹಂಗಿದ್ರೆ ಏನು ಮಾಡ, ಸಹವಾಸ ದೋಷ. ಸೊ ಇಷ್ಟೆಲ್ಲ ಆಯಿತು. ಕೃಷ್ಣ ಸಂಧಾನ ಮಾಡೋಕ್ಕೆ ಬರ್ತಾನೆ. ಕೃಷ್ಣ ಸಂಧಾನ ಮಾಡೋಕ್ಕೆ ಹೋಗ್ತಾನೆ. ಯಾರ್ಯಾರಿಗೆ? ಕೌರವರಿಗೂ ಪಾಂಡವರಿಗೂ. ಪಾಂಡವರ ದೂತನಾಗಿ ಕೌರವ ರಾಜ್ಯಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ದುರ್ಯೋಧನ ಪೂರ್ವಾಗ್ರಹ ಪೀಡಿತೀವ. ಪಾಂಡವರು ಕೃಷ್ಣ ಕಳಿಸ್ತಾರೆ, ಅವನಿಗೆ ಸಿದ್ಧ ಮಾಡಿದ್ರೆ ಅವ್ರು ಸಿದ್ಧ ಆಗ್ತಾರೆ ಅಂತ ತಿಳ್ಕೊಂಡು ಏನಾಗ್ತೈತಿ, ದರ್ಬಾರ್ ನಡೀತೇ ಇರ್ತೈತಿ. ಕಣ್ಲಾರ ಕುಂತ್ಕೊಂಡಿರ್ತಾನೆ. ಯಾರು? ಧೃತರಾಷ್ಟ್ರ, ದುರ್ಯೋಧನನ ಅಪ್ಪ. ಅವನಲ್ಲಿ ಕುಂತಿರ್ತಾನೆ. ಭೀಷ್ಮ, ದ್ರೋಣ ಎಲ್ಲರೂ ಪಾಪ ಕುಂತ್ಕೊಂಡಿರ್ತಾರೆ. ಕರ್ಣ ಎಲ್ಲರೂ ಕುಂತಿರ್ತಾರೆ. ಒಬ್ಬ ಹೊರಗಿನಿಂದ ಅತಿಥಿ ಬರ್ತಾನಂದ್ರೆ ಎಲ್ಲರೂ ಏನು ಮಾಡ್ಬೇಕು? ಸಹಜವಾಗಿ ಸ್ವಾಗತಿಸ್ಬೇಕು, ಸನ್ಮಾನ ಮಾಡಬೇಕು. ಅದು ವಿಷಯ ಏನೇ ಇರಲಿ, ಅದು ಅತಿಥಿ ಸತ್ಕಾರ ಮಾಡೋದು ಧರ್ಮ. ಅದು ಪಾಪ ಕೃಷ್ಣ ಅರಮನೆ ಒಳಗಡೆಗೆ ಬಂದ, ಬಲಗಾಲಿಟ್ಟು ಬಂದ. ಎಲ್ಲರೂ ಎದ್ದಿಂತರು, ಪಾಪ ಗೌರವ ಕೊಟ್ಟರು. ಎಲ್ಲರೂ ಎದ್ದಿಂತು ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಅಂತಂದರು. ಎಲ್ಲರೂ ಎದ್ದಿಂತಾರೆ, ಎಟ್ಟು ಜಡ್ ಇಡೀ ಅರಮನೆ ಒಳಗಡೆಗೆ ಎಲ್ಲರೂ ಎದ್ದಿಂತಾರ. ಅವರಪ್ಪ, ಅವರವ್ವ, ಭೀಷ್ಮ, ದ್ರೋಣ ಎಲ್ಲರೂ ನಿಂತ್ಕೊಂಡಾರೆ. ದುರ್ಯೋಧನ ಒಬ್ಬನ ಕಾಲ್ ಮೇಲೆ ಕಾಲಕ್ಕೆ ಮೀಸಿ ತಿರ್ಕೊಂಡು ಕೂತ್ಕೊಂಡ. ಇಟ್ಟಿರ್ಬೇಕು, ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮೀಸಿ ತಿರುಗಿ ಅಂತ, ನೀ ಬಂದರು ನಮಗೆ ಈ ಥರ ಅಹಂಕಾರ. ಮತ್ತು ಏನು ಮಾಡು? ಅವ್ನು ಗೊತ್ತಿತ್ತು ಕೃಷ್ಣನಿಗೆ ಇದು ಹಿಂಗೆ ಆಗುತ್ತೆ ಅನ್ನೋದು ಗೊತ್ತಿತ್ತು, ಆಲ್ರೆಡಿ ಗೊತ್ತಿತ್ತು. ಇರಲಿ, ತಾಳಿದವನು ಬಾಳೆಯಾನು.
ಇದು ಕೃಷ್ಣ ಎಲ್ಲರನ್ನೂ ನೋಡಿದ. ಅವ ದುರ್ಯೋಧನ ನೋಡಲಿಲ್ಲ ಅವ, ಯಾಕಂದ್ರೆ ಎದ್ದು ನಿಂತಾರೆ ಕಾಣ್ತಾರೆ, ಕುಂತಾರೆ ಕಾಣಂಗೆ. ಎಲ್ಲರೂ ನೋಡಿದೆ, ಎಲ್ಲರಿಗೂ ಒಳ್ಳೇದಾಗಲಪ್ಪ, ಭಾಳ ಪ್ರೀತಿ ತೋರಿಸಿದ್ರಿ, ಶುಭವಾಗಲಿ ನಿಮಗೆಲ್ಲರಿಗೂ ಅಂತ ತಿಳ್ಕೊಂಡು ಭಾಳ ವಿಶ್ ಮಾಡಿ ಕುಂದಿರೋದು. ಇವನೊಬ್ಬ ಉಳ್ದಾನ ಮತ್ತೆ, ಈಗ ಇವನೊಬ್ಬನ ಉಳ್ದಾನಲ್ಲ ಹೆಂಗೆ, ಈಗ ಇವ್ನಿಗೆ ಹಿಂಗಾದ್ರೆ ಸರಿಗಾಗಲ್ತಡೆ ಅಂತ ತಿಳ್ಕೊಂಡು ಒಂದು 2 ಸ್ಟೆಪ್ ಮುಂದೆ ಬರ್ತಾನೆ ಕೃಷ್ಣ. ಒಂದು 2 ಸ್ಟೆಪ್ ಮುಂದೆ ಬಂದ ಸಂದರ್ಭದೊಳಗೆ ಸ್ವಲ್ಪ ಕಾಲು ಹೆಬ್ಬಾಳು ಇರ್ತೈತಲ್ಲ, ಹೆಬ್ಬಾಳು ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾನೆ. ಪ್ರೆಸ್ ಮಾಡಿದ ಕೂಡ ಒಂಥರ ಭೂಮಿ ಹಿಂಗೆ ಬಗ್ಗಿದಂಗೆ ಆಗ್ತದೆ. ಆ ಬಗ್ಗಿದಂಗೆ ಆದ ಕೂಡ ದುರ್ಯೋಧನ ಸೀದಾ ಉಳಿಕೆಂತ ಬಂದು ಸೀದಾ ಕೃಷ್ಣ ಕಾಲ ಮುಂದೆನೇ ಸೀದಾ ಕಾಲಿಗೆ ಅಡ್ಡನೇ ಬಿದ್ದುಬಿಟ್ಟವ, ಕಾಲಿಗೆ ಅಡ್ಡ ಬಿದ್ದುಬಿಟ್ಟ. ಅವಾಗ ಕೃಷ್ಣ ಹೇಳ್ತಾನೆ, ನಿಮ್ಮಂಥ ನೇಸ್ ಮಂದಿ ನೋಡಿದಲ್ಲ ನಾವು, ಅಭಿ ಪಿಕ್ಚರ್ ಬಾಕಿ ರೀ, ಇನ್ನೂ ಭಾಳ ದೂರ ಐತೆ ತಮ್ಮ, ಎದ್ದೇಳ್ದ. ಅವ ಮತ್ತೆ ಹೇಳ್ತಾನೆ, ನೋಡ್ರಪ್ಪ ನೀವೆಲ್ಲರೂ ಅಲ್ಲೇ ನಿಂತಲ್ಲೇ ನಮಸ್ಕಾರ ಮಾಡಿದ್ರಿ, ಪಾಪ ದುರ್ಯೋಧನ ಪ್ರೀತಿಯಿಂದ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳಕ್ಕೆ ಕೂತಾನೆ, ಒಳ್ಳೇದಾಗಲಿ. ಅಲ್ಲಿ ಅವ್ರಿಗೆ ಹೆಂಗೆ ಹೇಳ್ದ, ನಿಮ್ಮಂಥರ ನೇಸ್ ಮಂದಿ ನೋಡಿಲ್ಲ, ಅಲ್ಲ ನಮ್ಮ ಮುಂದೆನೇ ಸೂರ್ಯಂಗೆ ಟಾರ್ಚ್ ಟೂ ಮಚ್ಚಮ್ಮ, ಎಲ್ಲರೂ ಹೆಂಗೆ ಹೋಗಮ್ಮ, ಎದ್ದಾಳ ಪರವಾಗಿಲ್ಲ, ಎದ್ದಾಳ ಹೋಗಿ ಕುಂತ್ಕ ಹೋಗಿ. ಅವನ ಪ್ಯಾಲೆದಂಗೆ ಆತದ ದುರ್ಯೋಧನ, ಅವಮಾನ ಅಂತ ಆದರೂ ಬುಸ್ ಹೊಡಕ್ಕೆ ಕೂತಿದ್ದವ. ಇಷ್ಟಾಯಿತು ಆದಮೇಲೆ ಬಂದಿದ್ದೇನು ಹೇಳು. ಅಷ್ಟಾದರೂ ಕೃಷ್ಣ ಬಿ ಪಿ ಏರ್ಸ್ಕೊಳಲ್ಲ ನೋಡ್ರಿ. ಆ ಬಿ ಪಿ ಹೊಟ್ಟೆ ಇದ್ದಾಳಲ್ಲ ಅವನಿಗೆ ನಾರ್ಮಲ್ 120/80, ಯಾವಾಗಾರ ಟೆಸ್ಟ್ ಮಾಡ್ರೆ ಅಷ್ಟೇ ಇರ್ತೈತಿ. ಏನು ಹೇಳು. ಏನಿಲ್ಲಪ್ಪ, ಪಾಂಡವರೆಲ್ಲ ಮುಗಿಸ್ಕೊಂಬಂದಾರ, ಮತ್ತು ನಿಮ್ದೇನೈತಿ ನ್ಯಾಯಯುತವಾಗಿ ಏನು ಕೊಡ್ಬೇಕಾದ್ರೆ ಕೊಟ್ಬಿಡ್ರಿ. ಕೊಡೋದಲ್ಲ ಅವು, ಅಲ್ಲ ಅರ್ಧ ರಾಜ್ಯರ ಕೊಡ್ರು, ಕೊಡೋದಲ್ಲ, ಒಂದು 5 ಊರ ಕೊಡ್ರು, ಒಂದು ಸೂಜಿ ಅಷ್ಟು ಜಾಗ ಕೊಡೋದು ನೋಡು. ಏನು ಮಾಡ್ತೀರಿ ಮಾಡ್ಕೆ ಹೋಗಿ. ಅವ್ರು ಕ್ಷತ್ರಿಯರಾಗಿದ್ದನಪ್ಪ ಯುದ್ಧ ಮಾಡ್ತಾಗ ಅಂತೇಳು, ಎಲ್ಲಪ್ಪ ಅಂದ್ರೆ ಎಲ್ಲರೂ ಭಿಕ್ಷೆ ಬೇಡ್ಕೊಂತೇನೆ ಅಂತೇಳ ಅನ್ಬೇಕ. ಆ ಕೃಷ್ಣಗೆ ಬೇಕಾಗಿದ್ದು ಅದೇ. ಎಂಥ ಸಿಹಿಯಾದ ಮಾತು ಹೇಳಿದೆವು ಅದ್ರೆ, ಕೊಡ ತುಂಬೈತಮ್ಮ, ನೀನು ಮಾಡೋಕ್ಕೆ ನಿಂದಲ್ಲ, ಕೊಡ ತುಂಬಿಬಿಟ್ಟೈತಿ, ಇರಲಿ. ಮತ್ತು ನೋಡ್ರಪ್ಪ ಹಿರಿಯರಾದರೆ ಎಲ್ಲರೂ ಒಂದು ಮಾತು ನಿಮ್ಗೆ ತಿಳ್ಸಕ್ಕೆ ಕುಂತಾರ, ಮತ್ತು ದುರ್ಯೋಧನ ಪ್ರಭುಗಳು ಹಿಂಗೆ ಹೇಳಕ್ಕೆ ಕುಂತಾರ, ಅವ್ರಂಗೆ ಆಗಲಿ ಅಂತಂದ್ರೆ ಏನು, ಮತ್ತು ಅವ್ರು ಚಕ್ರವರ್ತಿ ಹೇಳಿದ್ಮೇಲೆ ಬೇರೆದಾರು ಮಾತಾಡೋಕ್ಕೆ ಆಪ್ಷನ್ ಎಲ್ಲ ಐತಿ. ಆಯ್ತು ಬಿಡ ಅಂತ ತಿಳ್ಕೊಂಡು ಹೇಳಿ ಆಗಲಿ ಬಿಡ್ರಿ, ಮತ್ತು ನಮ್ದೇನು ಕೆಲಸ, ಅವ್ರು ಹಿಂಗೆ ಹೇಳಂತ ಹೇಳಿದ್ರು ಹೇಳಿದ್ವಿ, ನೀವು ಹ್ಞೂ ಅನ್ನಲಿಲ್ಲ, ಈಗ ನೀವು ಹಿಂಗೆ ಹೇಳಿದ್ರಿ, ನಾವಾಗ ಅವ್ರಿಗೆ ಹೇಳ್ತೀವಿ, ಮುಂದೆ ನೀವು ಬಲ ಅವ್ನು ಮ್ಯಾಗ ಇಷ್ಟು ಹೇಳಿದ್ರೆ ಅಲ್ಲಿ ಏನಾಗ್ತೈತಿ, ಕೃಷ್ಣನ ಕಟ್ಟಿ ಹಾಕ್ತಾರೆ, ಹಗ್ಗ ತೊಗೊಂಡು ಕಟ್ಟಿ ಹಾಕ್ಬಿಡ್ತಾರೆ. ಕಟ್ಟಿ ಹಾಕ್ತಾರೆ ಯಾರನ್ನ, ಕೃಷ್ಣ ನಗತಾನೋ ಉಚ್ಪ್ಯಾಲೆ ಹಳೆ ಉಚ್ಪ್ಯಾಲೆ. ಅಲ್ಲಿ ಒಂದು ನೀವು ಕೃಷ್ಣನ ಕಟ್ಟಿ ಹಾಕೋದಂದ್ರೆ ಅದು ಅಸಾಧ್ಯ. ಅದು ಹೆಂಗಂದರೆ, ಬೆಂಕಿ ಉಂಡೆಯನ್ನು ಬಟ್ಟೆ ಕಟ್ಟಿದಂಗೆ, ಬೆಂಕಿ ಉಂಡಿಗೆ ಏನಾರಾಗುತ್ತೋ ಬಟ್ಟೆಗೆ ಏನಾದರೂ ಆಗುತ್ತೋ, ಬಟ್ಟೆ ಸುಟ್ಟು ಹೋಗ್ತದೆ. ಕೃಷ್ಣ ತನ್ನ ಶಕ್ತಿಯಿಂದ ಅದನ್ನು ಬಿಡಿಸ್ಕೊಂಡು ಇದೇ ಲಾಸ್ಟಪ್ಪ ಮತ್ತೆ ಇನ್ನೊಂದು ಸರಿ ಹಿಂಗೆ ಮಾಡಿಗಿಡಿದೆ ಅಂತೇಳಿ ವಾರ್ನಿಂಗ್ ಕೊಟ್ಟು ಬರ್ತಾನೆ ಕೃಷ್ಣ. ಸೊ ಇಷ್ಟೆಲ್ಲ ಆದ ಮೇಲೆ ಕೃಷ್ಣ ಹೋಗ್ತಾನೆ, ಪಾಂಡವ್ರಿಗೆ ಹೇಳ್ತಾನೆ, ಭೀಮ್ಗೂ ಅದು ಬೇಕಾಗಿರ್ತೈತೆ, ಅಕಸ್ಮಾತ್ ಅವ್ನು ಕಾಂಪ್ರಮೈಸ್ ಆದ್ರೆ ಏನು ಮಾಡ್ಬೇಕು, ಕೃಷ್ಣ ನೀನೇನಾರ ಹೋಗಿ ಅವನಿಗೆ ಸಂಧಾನ ಮಾಡಿ ಎಕ್ಸ್ಟ್ರಾ ಮಾತಾಡಿ ಏನಾದರೂ ಕಾಂಪ್ರಮೈಸ್ ಮಾಡ್ಕೊಂಬಂದ್ರೆ ಅವ್ರನ್ನೆಲ್ಲ ಮೊದಲು ನಿನ್ನಕ್ಕೆ ನೋಡತ್ತಾನ. ಮಾಮ ಹುಷಾರಾ, ಮತ್ತೆ ಮೊದಲು ನಿನಗೆ ಅವ ಭೀಮಂತ ಬಂದ, ಯಾಕೆ ತಲೆಗಿಡ್ಸಂತೀವ ಮರ ಅಂತೆಲ್ಲ ಆಗೋದಿಲ್ಲ, ನಿನ್ನ ಆಸೆ ಏನು ಇರ್ತೈತೆ ಅದು ಈಡರ್ತದೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಭೀಮಿಗೆ ಹೇಳಿ ವಾಪಸ್ ಬಂದು ಧರ್ಮರಾಜಿಗೆ ಹೇಳ್ತಾನೆ, ಧರ್ಮರಾಜ ಈಗ ಹಿಂಗಾಯ್ತಪ್ಪ, ಅವರು 5 ಹಳ್ಳಿ ಕೇಳಿದ್ನ ಲಾಸ್ಟಿನ 5 ಸೂಜಿ ಇಡೋಷ್ಟು ಜಾಗ ಕೊಡಲ್ಲ ಅಂತ ಹೇಳ್ಬಿಟ್ರು, ಮತ್ತು ಹೆಂಗೆ ಮಾಡೋಣ, ಆಯ್ತು ತಗೋ ನಾವು ಕ್ಷತ್ರಿಯರದೇವಿ ಯುದ್ಧ ಮಾಡೇ ತಗೊಳ್ಳೋಣ ತಪ್ಪೇನೈತಿ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ವಿರಾಟನ ಆಸ್ಥಾನದಾಗಿದ್ರಲ್ಲ ಅಜ್ಞಾತವಾಸ ಮುಗಿದ ಮೇಲೆ ಅಲ್ಲಿ ವಿರಾಟ್ ರಾಜನ ಮಗಳು ಉತ್ತರೆ ಅಂತ ಇರ್ತಾಳೆ, ಗೊತ್ತೈತಿ ನೀವು ಯಾರಿರ್ತಾರ, ಉತ್ತರ ಕುಮಾರ ಅಂತ ಒಬ್ಬನಿರ್ತಾನೆ. ಅವನಿಗೆ ಬರೀ ಉತ್ತರ ಕೊಡೋಕೆ ಬರ್ತೈತೆ, ಆ್ಯಕ್ಷನ್ ಮಾಡೋಕ್ಕೆ ಬರೋಲ್ಲ.
ಅಂದ್ರೆ ಭಾಳ ಹೆದರ್ಪುಕ್ಳ ಇರ್ತಾನೆ ಅವನು. ಆ ಉತ್ತರೆಯನ್ನು ಅರ್ಜುನನ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿಗೆ ಮದುವೆ ಮಾಡಿಸ್ಬೇಕಾಗಿರ್ತತೆ. ಮದುವೆ ಆಯ್ತು, ಮದುವೆ ಎಲ್ಲ ಆಯಿತು, ಎಲ್ಲ ಸಡಗರ ಸಂಭ್ರಮ ಎಲ್ಲ ಮುಗೀತು. ಮದುವೆ ಆದಮೇಲೆ ಒಂದು ಸಭೆ ಸೇರ್ತಾರೆ, ಎಲ್ಲರೂ, ಎಲ್ಲ ಸಂತೋಷ ಕೂಟ ಮುಗಿತೈತಿ. ಮುಗಿದ ಮೇಲೆ ಈಗ ಮುಂದಿನ ದಾರಿ ಹೇಗೆ ಅನ್ನುವಂಥದ್ದು ಬರುತ್ತೆ. ಈಗ ಕೃಷ್ಣ ಯಾಕೆ ಬಂದಾನ ಅಲ್ಲಿಗೆ? ಸಂಧಾನ ಆಯಿತು, ಅದು ಕೆಲಸ ಮುಗೀತು, ಈಗ ಮದುವೆ ಆಗಬೇಕಾಗಿತ್ತು, ಮದುವೆ ಆಯ್ತು, ಈಗ ತನ್ನ ಊರಿಗೆ ತಾನು ಹೋಗಬೇಕೀಗ, ದ್ವಾರಕಾ ನಗರಕ್ಕೆ ಹೋಗಬೇಕಾಗಿತ್ತು. ಹೋಗೋದಕ್ಕಿಂತ ಪೂರ್ವದಲ್ಲಿ ಒಂದು ಸಭೆ ನಡೀತೈತಿ. ಆ ಸಭೆಯಲ್ಲಿ ಬರ್ತಕ್ಕಂಥ ಕಾವ್ಯ ಭಾಗವನ್ನು ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಸಾರಥಿತನವ ಕೈಕೊಂಡನು ಅಂತ ಈಗ ಬರುತ್ತೆ. ಅದು ಸ್ವಲ್ಪ ಸರಿಯಾಗಿ ನೀವು ಕೇಳಿದರೆ ಅರ್ಥ ಆಗುತ್ತೆ. ಕೇಳು ಜನಮೇ ಜಯ ಧರಿತ್ರಿಪಾಲ ಕುಂತಿ ತನಯರುನ್ನತ ದೇಳಿಗೆಯ ನಂಬೆನೈ ಕಾರುಣ್ಯ ಸಿಂಧುವನಲ ಶ್ರೀಲತಾಂಗಿಯ ರಮಣನೈವರುಳಾಡು ಯರಾರೆಂಬ ಭೇದವ ಬೀಳು ಕೊಟ್ಟೆ ನಡೆಸುತ್ತಿರ್ದನು ತನ್ನ ಮೈದುನರ. ಏನೋ ಕೇಳು ಜನಮೇ ಜಯ ಅಂದರೆ ವ್ಯಾಸ ಮಹರ್ಷಿಗಳು ಜನಮೇಜಯ ಅನ್ನುವಂಥ ಒಬ್ಬ ರಾಜನಿಗೆ ಈ ಕಥೆಯನ್ನು ಹೇಳ್ತಾರೆ. ಪರೀಕ್ಷಿತ ರಾಜನ ಮಗನ ಹೆಸರಿದೆ ಜನಮೇಜಯ ಅಂತೇಳಿ. ಈತನಿಗೆ ವ್ಯಾಸರು ಭಾರತ ಕಥೆಯನ್ನು ಹೇಳ್ತಾ ಇದ್ರು. ನೋಡು ಜನಮೇಜಯ, ಈ ಥರ ಆಯಿತು. ಕುಂತಿ ತನಯರುನ್ನತ ದೇಳಿಗೆಯನೇನೆಂಬೆನೈ. ಕುಂತಿ ತನಯ ಅಂದರೆ ಕುಂತಿಯ ಮಕ್ಕಳು, ಅಂದರೆ ಧರ್ಮರಾಯ, ಭೀಮ, ಅರ್ಜುನ ಇವರು. ಇವರ ಏಳಿಗೆಯನ್ನು ಏನೆಂದು ಹೇಳಿ? ಕುಂತಿ ತನಯರುನ್ನತ ದೇಳಿಗೆ ನೀನೆಂಬೆನೈ. ಕುಂತಿ ತನಯರಾಗಿರ್ತಕ್ಕಂಥ ಪಾಂಡವರು ಅಂದರೆ ಧರ್ಮರಾಯ, ಅರ್ಜುನ, ಭೀಮ ಮತ್ತು ನಕಲ ಸಹದೇವ ಇಂಥವ್ರ ಏಳಿಗೆ, ಇಂಥವ್ರ ಅಭಿವೃದ್ಧಿಯನ್ನು ಏನಂತ ಹೇಳಿ? ಕಾರುಣ್ಯ ಸಿಂಧುವಲ ಶ್ರೀಲತಾಂಗಿಯ ರಮಣನೈವರು ಅಂದರೆ ಇವರೆಲ್ಲರಲ್ಲಿಯೂ ಕೂಡ ಕಾರುಣ್ಯ ರಸವನ್ನು ಕರುಣೆಯ ರಸ. ಯಾಕಂದರೆ ಕೃಷ್ಣನಿಗೆ ಪಾಂಡವರ ಮೇಲೆ ಅಪಾರವಾದ ಪ್ರೀತಿ, ಅಪಾರವಾದ ಕಾಳಜಿ, ಮಮತೆ, ವಾತ್ಸಲ್ಯ ಇತ್ತು. ಯಾಕಂದರೆ ಪಾಂಡವರಲ್ಲಿ ಮೊದಲಿಗನಾಗಿರ್ತಕ್ಕಂಥ ಧರ್ಮರಾಯ ಏನದನಲ್ಲ, ಧರ್ಮವನ್ನು ಬಿಟ್ಟು ಬೇರೆ ಗೊತ್ತಿಲ್ಲ ಅವನಿಗೆ. ಅದಕ್ಕೆ 12 ವರ್ಷ ವನವಾಸ ಅನುಭವಿಸ್ಬೇಕಾಗ್ತವ, 1 ವರ್ಷ ಅಜ್ಞಾತವಾಸ ಅನುಭವಿಸ್ಬೇಕಾಗ್ತವೆ. ಧರ್ಮವನ್ನು ಆಚರಣೆ ಮಾಡಿದಕ್ಕೆ ಆ ರೀತಿಯ ಸಮಸ್ಯೆಗಳು ಎದುರಿಸ್ಬೇಕಾಯ್ತು ಹೊರತಾಗಿ ಅವನು ಎಂಥ ಸಂದರ್ಭದಲ್ಲಿ ಬಂದರೆ ಧರ್ಮ ಬಿಡಲಿಲ್ಲ ನೋಡ್ರಿ. ಅದಕ್ಕೆ ಕೃಷ್ಣ ಧರ್ಮಾತ್ಮರಾಗಿರ್ತಕ್ಕಂಥ ಪಾಂಡವರ ಮೇಲೆ ಅಪಾರವಾದ ಕರುಣೆ, ಪ್ರೀತಿ, ವಾತ್ಸಲ್ಯಗಳನ್ನು ಇಟ್ಕೊಂಡಿದ್ದ. ಕರುಣಾಸಾಗರನಾಗಿರ್ತಕ್ಕಂಥ ಶ್ರೀಲತಾಂಗಿಯ ರಮಣ. ಶ್ರೀಲತಾ ಅಂತಂದರೆ ಇಲ್ಲಿ ರುಕ್ಮಿಣಿ ಅಂತ ತಿಳ್ಕೊಳ್ರಿ, ಅಥವಾ ಲಕ್ಷ್ಮಿ ಅಂತ ತಿಳ್ಕೊಳ್ರಿ. ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಕೃಷ್ಣ ಅಂತ ಅರ್ಥ. ಲತಾಂಗಿಯ ರಮಣ ಅಂದರೆ ಪತಿ ಅಂತ ಅರ್ಥ. ರಮಣನೈವರೊಳಾಡೆಯರೆಂಬ ಭೇದವ ಬೀಳು ಕೊಟ್ಟೆ. ಇವರು ಯಾರಲ್ಲಿ ಕೂಡ ಭೇದವನ್ನು ಗಣಿಸದೆ, ಭೇದ ಭಾವ ಮಾಡಲಾರದೆ ಎಲ್ಲರನ್ನೂ ಸಮಾನವಾಗಿ ಕಂಡು ಭಾಳ ಪ್ರೀತಿಯಿಂದ ಅವರೆಲ್ಲರನ್ನು ಕಾಣ್ತಾ ಇದ್ದ ಭೀಮ. ಬೀಳು ಕೊಟ್ಟೆ ನಡೆಸುತ್ತಿದ್ದನೇ ತನ್ನ ಮೈದುನರ. ಎಲ್ಲ ಘನತೆಗಿಂತಲೂ ತನ್ನ ಘನತೆ ಹೆಚ್ಚೆಂದು ಸಂಗತಿಯನ್ನು ಅತ್ತ ಬೇರೆ ಇರಿಸಿ ಕೃಷ್ಣ ಭಾಳ ಪ್ರೀತಿಯಿಂದ ಅವರಿಗೆ ನಡೆಸ್ಕೊಳ್ತಾ ಇದ್ದ. ಅದಕ್ಕೆ ಕೃತಜ್ಞತೆಯನ್ನು ಕೂಡ ಪಾಂಡವರು ಸಲ್ಲಿಸ್ತಾ ಇದ್ದರು. ಹಾಗೆ ಆ ಕೃಷ್ಣನ ಪಾದವನ್ನು ಬಿಟ್ಟು ಪಾಂಡವರು ಬೇರೆ ಏನನ್ನೂ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಪಾಂಡವ್ರಿಗೆ ಗೊತ್ತು ಏನು, ಕೃಷ್ಣ ಪರಮಾತ್ಮ ಸಾಮಾನ್ಯ ಮನುಷ್ಯನಲ್ಲ. ಎಂಥ ಸಂದರ್ಭದಲ್ಲಿ ಕೂಡ, ಯಾಕಂದರೆ ಕುಮಾರವ್ಯಾಸ
ಗದುಗಿನ ವೀರನಾರಾಯಣ ಅಂದರೆ ಏನಲ್ಲ, ಕೃಷ್ಣ ಅಂದರೆ ಬೇರೆ ಅಲ್ಲ ಅಂತ, ಎರಡೂ ಒಂದೇ ಅವು. ಎಲ್ಲರಿಗಿಂತ ಸರ್ವಶಕ್ತನಾದ ಕೃಷ್ಣನನ್ನೇ ಭಾಳ ಭಕ್ತಿಯಿಂದ ಪೂಜಿಸುವಂಥ ಪಾಂಡವರಿಗೆ ಸೋಲು ಸಿಗಲಿಲ್ಲ, ಸೋಲು ಬರಲಿಲ್ಲ ಅವರಿಗೆ, ಸಿಕ್ಕಿದ್ದ ಗೆಲುವು. ಹಾಗಾಗಿ ಕೃಷ್ಣ ಕಥೆಯನ್ನು ಭಾಳ ಲೀಲೆಯಿಂದ ಹೇಳುವಂಥ ಕೆಲಸವನ್ನು ಕುಮಾರವ್ಯಾಸ ಇಲ್ಲಿ ಮಾಡಿದ್ದಾನೆ. ಈ ರೀತಿಯಾಗಿ ಘನತೆಗಿಂತಲೂ ತನ್ನ ಘನತೆ ಹೆಚ್ಚೆಂದು ಸಂಗತಿಯನ್ನು ಇರಿಸಿಕೊಂಡು ಧರ್ಮಜ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ತನ್ನ ಭಕ್ತಿಯನ್ನು ವ್ಯಕ್ತಪಡಿಸ್ತಾನೆ. ಕೃಷ್ಣನ ಕಾಲಿಗೆ ಬೀಳ್ತಾನೆ, ಅವರ ಆಶೀರ್ವಾದವನ್ನು ತೆಗೆದುಕೊಳ್ತಾನೆ. ಒಂದು ದಿನ ಒಡ್ಡೋಲಗೈಕೈತೆಂದು ನಿಖಿಳಾವನಯರಾಯರ ಮಂದಿಯಲ್ಲಿ ಮೊರವೈರಿ ನುಡಿದನ ರಾಜಕಾರಿಯಾದ ಹಿಂದೆ ಜೂಜಿನ ವಿಲಗದಲ್ಲಿ ಮನನೊಂದರ ಅಡವಿಯಲ್ಲಿ ಧರೆಗಿನ್ನೆಂದು ಸೇರುವರೇನು ಹದನೆ ಪಾಂಡುತನೆಯರಿಗೆ. ಒಂದು ದಿನ ಒಡ್ಡೋಲಗಕ್ಕೈತಂದು ನಿಖಿಳಾವನೆಯ ರಾಯರ ಮಂದಿಯಲ್ಲಿ, ಧರ್ಮರಾಯ ಒಂದು ದಿನ ಆ ದುರ್ಯೋಧನಾದಿಗಳು ಏನೋ ಒಂದು ಆಮಂತ್ರಣ ಕಳಿಸಿದ್ರು, ಜೂಜಾಟಕ್ಕೆ ಬಾ ಅಂತೇಳಿ. ಅವರ ಒಂದು ಆಹ್ವಾನಕ್ಕೆ ಬೆಲೆ ಕೊಟ್ಟು ಏನು ಮಾಡ್ತಾನೆ ಧರ್ಮರಾಯ, ತನ್ನ ಸಹೋದರ ಸಮೇತವಾಗಿ, ಪತ್ನಿ ಸಮೇತವಾಗಿ ಹೋಗಿ ಜೂಜನ್ನು ಆಡ್ತಾನೆ. ಆಡಿ ಸೋಲ್ತಾನೆ. ರಾಯರ ಮಂದಿಯಲ್ಲಿ ಮೊರವೈರಿ ನುಡಿದನು. ಇಲ್ಲಿ ಏನಾಗುತ್ತಾ, ಇಷ್ಟೆಲ್ಲ ಆದಮೇಲೆ ಎಲ್ಲ ಕಾರ್ಯ ಮುಗಿದ ಮೇಲೆ ಸುಮ್ಮನೆ ಒಡ್ಡೋಲಗದಲ್ಲಿ ಸುಮ್ಮನೆ ಒಂದು ಸರಿ ಕುಂತ್ಕೊಂಡು ಹಂಗೆ ಚರ್ಚೆ ಮಾತಾಡ್ತಿರ್ತಾರೆ, ಸಂತೋಷಕ್ಕಾಗಿ ಮಾತಾಡ್ತಿರ್ತಾರೆ. ಅಂತಹ ಗುಂಪಿನಲ್ಲಿ ಎಲ್ಲರೂ ಸೇರಿರ್ತಕ್ಕಂಥ ಗುಂಪಿನೊಳಗಡೆಗೆ ಮೊರವೈರಿ ಅಂದರೆ ಕೃಷ್ಣ ಅಂತ ಅರ್ಥ. ಮೊರನೋಪ ಸಂಹಾರ ಮಾಡಿದ್ದಕ್ಕಾಗಿ ಮೊರವೈರಿ ಅಂತೇಳಿ ಕರೀತಾರೆ. ರಾಜಕಾರಿಯಾದ ಹಿಂದೆ ಜೂಜಿನ ವಿಲಗದಲ್ಲಿ ನೋಡ್ರಿ, ಧರ್ಮರಾಯ ಜೂಜಾಟದಲ್ಲಿ ಸೋತು, ಮೋಸದಿಂದ ಸೋತು, ಅಡವಿಯಲ್ಲಿ ಪಡಬಾರದ ಕಷ್ಟಗಳನ್ನು ಪಟ್ಟು ಅಜ್ಞಾತವಾಸವನ್ನು ಅನುಭವಿಸಿ ನೊಂದು ಬೆಂದು ಹೋದಂಥವರಿಗೆ ಧರೆಗಿನ್ನೆಂದು ಸೇರುವರೇನು. ಆವಾಗ ಧರೆಗಿಂದ ಯಾವಾಗಪ್ಪ ಮತ್ತೆ ನೀವು ರಾಜರಾಗೋದು ಯಾವಾಗ, ಮುಂದೆ ಏನು ಮಾಡಬೇಕಂತ ಮಾಡಿರಿ, ಏನು ನಿರ್ಧಾರ ನಿಮ್ಮದು ಹೇಳ್ರಿ ಅನ್ನುವಂಥ ವಿಚಾರವನ್ನು ಯಾರು ಕೇಳ್ತಾರೆ, ಆ ಕೃಷ್ಣ ಪಾಂಡವರಿಗೆ ಕೇಳ್ತಾನೆ. ಇಷ್ಟಾದ ಮೇಲೆ ಮುಂದೆ ಅಲ್ಲಿ ದೃಪದ ರಾಜ ಇರ್ತಾನೆ. ಆಮೇಲೆ ಇನ್ನೂ ಇರ್ತಾರೆ, ಎಲ್ಲ ರಾಜರು ಇರ್ತಾರೆ. ದೃಪದ ರಾಜನ, ಯಾಕಂದರೆ ದೃಪದ ರಾಜನೂ ಬಂದಿರ್ತಾನೆ. ದೃಪದ ರಾಜ ಯಾರು, ದ್ರೌಪದಿ ತಂದೆ ಬಂದಿರ್ತಾನೆ. ಅವರೆಲ್ಲರೂ ಬಂದು ಅಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಹಿಂಗೆ ಯಾವಾಗ ಕೃಷ್ಣ ಅಂದಮೇಲೆ ದೃಪದ ರಾಜ ಹೇಳ್ತಾನೆ. ಈಗ ಏನಂತ ಹೇಳ್ತಾನೋ ಅನ್ನೋದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ.